नमस्कार, आप देख रहे हैं जनता टीवी इंडिया। मैं हूं कोमल और चलिए नजर डालते हैं एक बड़ी खबर पर। मुधोल में किसानों के प्रदर्शन के दौरान कुछ शरारती तत्वों ने गन्ने से भरे ट्रैक्टर में आग लगा दी। इस घटना को लेकर प्रेस कॉन्फ्रेंस में चीनी मंत्री शिवानंद पाटिल ने स्पष्ट किया कि यह कृत्य किसानों द्वारा नहीं बल्कि शरारती लोगों द्वारा किया गया है। मंत्री ने आश्वासन दिया कि नुकसान उठाने वाले किसानों को सरकार की ओर से उचित मुआवजा देने का ईमानदार प्रयास किया जाएगा। इस मौके पर मंत्री अरबी तिम्मापुर भी उपस्थित थे। ವಾರ್ಡ್ ಬಿಡಿದ್ರಿ ಹೊಸ ಗಾಡಿ ಬರ್ರಿ ಸರ್ ಏನ್ ಅವ್ರು ಕುರ್ತಿ ನೋಡ್ರಿ ಸರ್ ಅವ್ರ ಮ್ಯಾಲ ಕ್ರಿಮಿನಲ್ ಕೇಸ್ ಹಾಕಿರಿ ನಿಮ್ ಕೈ ಮುಗಿತವ್ರಿ ಚಾಲು ಮಾಡೋದು ಅಲ್ಲೇ ಬಿಟ್ಬಿಡ್ರಿ ಸರ್ ಚಾಲು ಮಾಡೋದು ಅಲ್ಲೇ ಬಿಟ್ಬಿಡ್ರಿ ಸರ್ ಸುಮ್ಮನೆ ಅವ್ರು ಯಾರು ಚಾಲು ಬಂದ್ ಮಾಡಿಲ್ಲ ಸರ್ ಇಲ್ಲಿ ಮಕ್ಕಳಿಂದ ಮನಿ ಸರ್ ನಮ್ಮ ಸರ್ ಚಾಲು ಮಾಡಿ ಬಿಟ್ಬಿಡ್ತಾರೆ ಸರ್ ಗಾಡಿ ಇಲ್ಲ ನೋಡಿ ಸರ್ ಎಲ್ಲ ವಿಡಿಯೋಸ್ ಸರ್ ಚಾಲು ಮಾಡಿ ಬಿಟ್ಬಿಟ್ರೆ ನೋಡಿ ಸರ್ ಈ ತರ ಕಲ್ವಿ ಅಂತ ಇವ್ರು ಯಾರು ಸರ್ ರೈತರೇ ಈ 25 ಏಜ್ ಅದಾವ ಸರ್ ಇವ್ರು ಎಲ್ಲ ಹುಡುಗರು ಕೈಯಾಗ ಒಂದು ಆಲ್ರೆಡಿ ಪೆಟ್ರೋಲ್ ಬಾಟ್ಲಿ ಸರ್ ಯಾವನ್ ಕೇಳಿದ್ರೆ ಕಬ್ಬಿನ ಮಾಡಿ ನಮ್ಮನ್ನ ಬಡಿ ಸರ್ ನೀ ಯಾವ ಕೊಡ ವಿಡಿಯೋ ಸರ್ ಈ ತರ ಮಾಡ್ತಾರೆ ಸರ್ ಅವ್ರ ವಿಡಿಯೋ ಅದಾವು ಅವ್ರನ್ನ ಅರೆಸ್ಟ್ ಮಾಡ್ರಿ ಅವ್ರನ್ನ ಇಡ್ರಿ ಅವ್ರೇನ್ ರೈತ ಕಿಡಿಗೇಡಿಗಳಲ್ಲ ರೈತ ಮಕ್ಕಳದ ರೈತರ ನಾಯಕರದಾರ ಅವ್ರ ಮಕ್ಕಳ ಭಾಷಣ ಮಾಡ್ತಾರ ನಿಮ್ಮನ್ನ ಬೇಯ್ತಾರ ಸರ್ಕಾರ ಬೇಯ್ತಾರ ಸರ್ಕಾರ ಏನ್ ಕಾಟ ಮಾಡಿತಿ ಒಂದು ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿದ್ದಾರೆ. ಆದ್ರೆ ದುರ್ದೈವಶ ಈ ಘಟನೆ ಆಗಿರೋದ್ರಿಂದ ನಿಂತು ಹೋಗಿದೆ. ಮತ್ ಈ ಘಟನೆಯಲ್ಲಿ ಪಾಪ ಅನೇಕ ರೈತರ ಟ್ರ್ಯಾಕ್ಟರಿಗೆ ಕಬ್ಬಿಗೆ ಹಾನಿ ಮಾಡಿರ್ತಕ್ಕಂಥದ್ದು ರೈತರು ಮಾಡಿದ್ದಾರೆ ಅಂತ ಹೇಳಿ ನಾನು ಭಾವಿಸೋದಿಲ್ಲ. ರೈತರ ಹೆಸರ ಮೇಲೆ ಇದೊಂದು ಕಿಡಿಗೇಡಿತನದ ಕೆಲಸ ಆಗಿರ್ತಕ್ಕಂಥದ್ದು ದುರಾದೃಷ್ಟಕರ. ಆದ್ರೆ ಆದಂತ ರೈತರಿಗೆ ಏನ್ ಹಾನಿ ಆಗಿದೆ ಆ ರೈತರಿಗೂ ಕೂಡ ಏನಾದ್ರೂ ಪರಿಹಾರ ಕೊಡ್ತಕ್ಕಂತ ಪ್ರಯತ್ನ ನಾವು ಮಾಡ್ತೀವಿ. ಆದ್ರೆ ಅದು ಎಷ್ಟು ಏನು ಅನ್ನೋದು ನಿರ್ದಿಷ್ಟವಾಗಿ ಈಗ ಹೇಳಕ್ಕಾಗೋದಿಲ್ಲ. ಕೆಲವೊಬ್ರಿಗೆ ಇನ್ಶೂರೆನ್ಸ್ ಇರ್ತದೆ, ಕೆಲವೊಬ್ರಿಗೆ ಇನ್ಶೂರೆನ್ಸ್ ಇರೋದಿಲ್ಲ. आप सभी दर्शकों का दिल से धन्यवाद कि आपने हमारे साथ जुड़े और इस खबर को सुना। अगर आपको ये जानकारी महत्वपूर्ण लगी हो तो कृपया हमारे चैनल को सब्सक्राइब करें।